ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನ್ಯೂ ಹಾಲೆಂಡ್ 4710 ಈ ಒಂದು 47 HP ನ್ಯೂ ಹಾಲೆಂಡ್ ಟ್ರ್ಯಾಕ್ಟರ್ ತಮಗಾಗಿ ಮಾರಾಟಕ್ಕೆ ಇದೆ. ಇಲ್ಲಿ ಮಾರಾಟಕ್ಕೆ ಇರತಕ್ಕಂತಹ ಈ ಟ್ರ್ಯಾಕ್ಟರ್ ದ ಮಾಡೆಲ್ ಆಗಿರಬಹುದು, ಇದರ ಒಂದು ಬೆಲೆ ಆಗಿರಬಹುದು, ಹಾಗೆ ಟ್ರ್ಯಾಕ್ಟರ್ ಇರುವಂತಹ ಲೊಕೇಶನ್ ಆದ್ರೂ ಯಾವುದು, ಅದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ತಮಗಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಯಾರು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ನೋಡಿ, ಈ ಒಂದು ನಮ್ಮ ಚಾನಲ್ದಲ್ಲಿ ಎಲ್ಲ ಮಾರಾಟಕ್ಕೆ ಇರತಕ್ಕಂತಹ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಗಳನ್ನ ಆಗಾಗಲೇ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ಗಳ ಹತ್ರ ಆಗಿರಬಹುದು, ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಗಳು ಮಾರಾಟಕ್ಕೆ ಇದ್ರೆ ಮಾರಾಟಕ್ಕೆ ಇರತಕ್ಕಂತಹ ವೆಹಿಕಲ್ಸ್ ಗಳ ಫೋಟೋ ಮತ್ತು ಅವುಗಳ ಡೀಟೇಲ್ಸ್ ಅನ್ನ ನಾವು ಈ ವಿಡಿಯೋದ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಮ್ಮ ವಾಟ್ಸ್ಆಪ್ ನಂಬರ್ಗೆ ನೀವು ಕಳುಹಿಸಿ ಕೊಟ್ರೆ ನಾವು ಅವುಗಳನ್ನ ನಮ್ಮ ಚಾನಲ್ದಲ್ಲಿ ಅಪ್ಲೋಡ್ ಮಾಡಿಕೊಡ್ತೀವಿ. ಇನ್ನು ಇವತ್ತು ಇಲ್ಲಿ ಮಾರಾಟಕ್ಕೆ ಇರತಕ್ಕಂತಹ ಈ ಟ್ರ್ಯಾಕ್ಟರ್ ಮಾರಾಟದ ಮಾಹಿತಿಯನ್ನು ನಾವು ಇಲ್ಲಿ ನೋಡಬಹುದಾದ್ರೆ, ಟ್ರ್ಯಾಕ್ಟರ್ ಬಂದ್ಬಿಟ್ಟು ನ್ಯೂ ಹಾಲೆಂಡ್ 4710 47 SP ಟ್ರ್ಯಾಕ್ಟರ್. ಇದು ಟ್ರ್ಯಾಕ್ಟರ್ ದ ಮಾಡೆಲ್ ಬಂದ್ಬಿಟ್ಟು 2015 ಮಾಡೆಲ್ ಗಾಡಿ ಸ್ನೇಹಿತರೆ. 2015 ಮಾಡೆಲ್ ಗಾಡಿ ಇದೆ. ಟ್ರ್ಯಾಕ್ಟರ್ ಮಾತ್ರ ಫುಲ್ ಕಂಡೀಷನ್ ಅಲ್ಲಿ ಇರುವಂತದ್ದು. ಟ್ರ್ಯಾಕ್ಟರ್ ದ ಎಂಜಿನ್ ಮತ್ತು ಜೊತೆಗೆ ಗೇರ್ ಬಾಕ್ಸ್ ಕೂಡ ಕಂಡೀಷನ್ ಅಲ್ಲಿ ಇದೆ. ಟ್ರ್ಯಾಕ್ಟರ್ಗೆ ಏನು ಸಂಬಂಧಪಟ್ಟಿರತಕ್ಕಂತಹ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ ಗಳು ಏನು ಇವೆ ಅಲ್ಲ, ಅವು ಸಹಿತ ಕ್ಲಿಯರ್ ಆದಂತ ಓನರ್ ಹೇಳ್ತಾ ಇತ್ತು. ಇನ್ನು ಟ್ರ್ಯಾಕ್ಟರ್ ದ ಮಾರಾಟದ ಬೆಲೆ ಬಂದ್ಬಿಟ್ಟು 2,70,000 2,70,000 ಅಂತ ಓನರ್ ಹೇಳ್ತಾ ಇತ್ತು. ಆದರೆ ಫೈನಲ್ ಅಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಇನ್ನು ಟ್ರ್ಯಾಕ್ಟರ್ ಇರುವಂತಹ ಲೊಕೇಶನ್ ಬಂದ್ಬಿಟ್ಟು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ. ಬಾಗಲಕೋಟೆ ಜಿಲ್ಲಾ ಜಮಖಂಡಿ ಲೊಕೇಶನ್ ಗಾದ್ರೆ ಗಾಡಿ ಮಾರಾಟಕ್ಕೆ ಇದೆ. ಯಾರಿಗಾದ್ರೂ ಟ್ರ್ಯಾಕ್ಟರ್ ಬೇಕಾಗಿತ್ತು ಅಂತಂದ್ರೆ ನೋಡ್ರೆ ಟೈಟಲ್ ನಲ್ಲಿ ನಾವು ಟ್ರ್ಯಾಕ್ಟರ್ ಓನರ್ ನಂಬರ್ ಅನ್ನ ಕೊಟ್ಟಿರ್ತೀನಿ. ಆ ನಂಬರ್ಗೆ ಒಂದು ಕಾಲ್ ಮಾಡಿ ಟ್ರ್ಯಾಕ್ಟರ್ ಇರುವಂತಹ ಲೊಕೇಶನ್ ಗೆ ಹೋಗಿ ಎಲ್ಲ ರೀತಿಯ ಕಂಡೀಷನ್ ಆಗಿರಬಹುದು, ಟ್ರ್ಯಾಕ್ಟರ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡಿಕೊಂಡ ನಂತರ ಖರೀದಿ ಮಾಡಿ. ಹಾಗೆ ಖರೀದಿ ಮಾಡುವಾಗ ಆನ್ಲೈನ್ ಪೇಮೆಂಟ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಂತಹ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.